ಇಲ್ಲಿರೋ ಈ ಕಾಕ ಹೆಂಡತಿ ಮೇಲಿರೋ ಸಿಟ್ನ ಡೈರೆಕ್ಟ್ ಆಗಿ ತೀರ್ಸ್ಕೊಳಕ್ಕಾಗದೆ ಇಂಡೈರೆಕ್ಟ್ ಆಗಿ ಯಾವ ರೀತಿ ತೀರ್ಸ್ಕೊತವನ್ನ ನೋಡಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಆಹಾ, ಅಣ್ಣನ ಆಕ್ಟಿಂಗ್ ಮುಂದೆ ದೊಡ್ಡ ದೊಡ್ಡ ಹೀರೋಗಳು ಕೂಡ ವೇಸ್ಟ್ ಬಿಡಿ. ಇಲ್ಲಿರೋ ಈ ಹುಡುಗಿ ಆ ನಾಯಿನ ಇಟ್ಕೊಂಡು ಮುದ್ದಾಡ್ತಿರುವಾಗ ಈ ಬ್ಲಾಕ್ ನಾಯಿ ಬಂದು ಅಕ್ಕ ನಮ್ಗೆ ನಿಲ್ವಾ ಅಂತ ತುಂಬಾ ಕ್ಯೂಟ್ ಆಗಿನೇ ಕೇಳ್ತಿದೆ. ಇನ್ನ ಅಕ್ಕ ನಾಯಿಗೆ ಏನ್ ಬೇಕು ಹೇಳೋ ಅಂತ ಕೇಳೋಷ್ಟ್ರಲ್ಲಿ ನಾಯಿ ಮಾತ್ರ ಎಂತ ಖತರ್ನಾಕ್ ಕೆಲಸ ಮಾಡಿಬಿಡುತ್ತೆ ನೋಡಿ. ನಮ್ ಹುಡುಗರು ಮದುವೆಗೆ ಮುಂಚೆ ಹುಲಿ ತರ ಇರ್ತಾರೆ, ಆದ್ರೆ ಮದುವೆ ಆದ್ಮೇಲೆ ಇಲಿ ತರ ಆಗ್ಬಿಡ್ತಾರೆ ಅಂತ ತುಂಬಾ ಜನ ಹೇಳ್ತಿರ್ತಾರೆ. ಆದ್ರೆ ಇಲ್ಲಿರೋ ಈ ಫ್ರೆಂಡ್ಸ್ ಮಾತ್ರ ನಮ್ ಹುಡುಗ ಮದ್ವೆ ಆದ್ರೂ ಆಗದೆ ಇದ್ರು ಹುಲಿನೇ ಅಂತ ಟೆಸ್ಟ್ ಮಾಡೋಕೆ ಅಂತ ಹೋಗಿರ್ತಾರೆ. ಆದ್ರೆ ಹುಲಿ ಅಂತ ಭಾವಿಸ್ತಿದ್ದ ಅವ್ರ ಹುಡುಗ ಅಲ್ಲಿ ಮಾಡ್ತಿರೋ ಅದ್ಭುತ ಕೆಲಸನ ನೋಡಿದ್ಮೇಲೆ ಅರ್ಥ ಆಗುತ್ತೆ ಈ ನನ್ ಮಗನ್ ನಮ್ಮ ಮರ್ಯಾದೆ ಕಳೆಯಕ್ಕೆ ಹುಟ್ಟವನೇ ಅಂತ. ಹೊಸದಾಗಿ ಮದುವೆ ಆಗಿರೋ ಹುಡುಗ ಹುಡುಗಿಗೆ ಏನೋ ಒಂದು ಟಾಸ್ಕ್ ನ ಇಟ್ಟು ಅವ್ರಿಗೆ ತಮಾಷೆ ಮಾಡೋದು ಕಾಮನ್. ಅದೇ ರೀತಿ ಇಲ್ಲಿ ಕೂಡ ಒಂದೇ ಜಿಲೇಬಿನ ಇಬ್ರ ಬಾಯಲ್ಲಿ ಇಟ್ಟು ಯಾರು ಹೆಚ್ಚಿಗೆ ತಿಂತಾರೋ ಅವರೇ ವಿನ್ನರ್ ಅನ್ನೋ ಟಾಸ್ಕ್ ನ ಇಟ್ಟಿರ್ತಾರೆ. ಇದರಲ್ಲಿ ಹುಡುಗಿ ಮಾತ್ರ ಇದರಲ್ಲಿ ಗೆದ್ರೆ ಒಳ್ಳೆ ಗೋಲ್ಡ್ ಮೆಡಲ್ ಸಿಗುತ್ತೆ ಅನ್ನೋ ರೀತಿ ಆ ಜಿಲೇಬಿನೆಲ್ಲ ಒಂದೇ ಬಾರಿ ಬಾಯಲ್ಲಿ ಹೇಳ್ಕೊಂಡ್ಬಿಡ್ತಾಳೆ. ಪಾಪ ಇದು ನೋಡ್ಮೇಲೆ ನಮ್ಮ ಹುಡುಗ ಮಾತ್ರ ಇವಳನ್ನ ಮೇಸೋಕೆ ನಾನು ಸ್ಯಾಲ್ರಿ ಎಲ್ಲ ಇಡ್ಬೇಕೇನೋ ಅಂತ ಯೋಚಿಸುತ್ತಾನೆ. ಹೋಗಿ ಕ್ಯಾಮರಾ ಸೆಟ್ ಮಾಡಿ ಬಾ ಹೋಗು, ನಾವಿಬ್ರು ಟೈಟಾನಿಕ್ ಪೋಸ್ ಕೊಡೋಣ ಅಂತ ಹುಡುಗಿ ಹೇಳಿದ್ರೆ ಹುಡುಗ ಹೋಗಿ ಕ್ಯಾಮರಾನೇನೋ ಸೆಟ್ ಮಾಡಿ ಬರ್ತಾನೆ. ಆದ್ರೆ ಇನ್ನ ಹುಡುಗಿ ಮಾತ್ರ ನನ್ನ ಮಗನ ಎಷ್ಟಲ್ಲಿ ದಿನಕ್ಕೆ ಟೈಟಾನಿಕ್ ಸಿನಿಮಾನ ತೋರಿಸ್ಬೇಕು ಅಂತ ಯಾವ ರೀತಿ ಪೂಜೆ ಪುಕ್ಸಟ್ಟೆ ಮಾಡ್ತಾವಳೆ ನೋಡಿ. ಡಿಜಿಟಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಅಂದ್ರೆ ಏನಂತ ಅನ್ಕೊಂಡ್ಬಿಟ್ರಿ ಮತ್ತೆ. ಇದೇ ಮತ್ತೆ ಪೂಜಾರಿಯ ಮಾಸ್ ಐಡಿಯಾ. ಪೂಜಾರಿ ಕಾಕ ಪೂಜೆಗೆ ಬರುವಾಗ ಗಂಟೆನ ಮರ್ತು ಬಂದಿರ್ತಾನೆ. ಆದ್ರೆ ಏನಾಯ್ತು, ಗಂಟೆ ಇಲ್ದಿದ್ರೇನು ಪೂಜಾರಿ ಮೊಬೈಲ್ ನಲ್ಲಿ ಇಂಟರ್ನೆಟ್ ಐತೆ. ಪೂಜಾರಿ ಅಂಕಲ್ ಮೊಬೈಲ್ ತೆಗೆದು ನೆಟ್ ಆನ್ ಮಾಡಿ ಗಂಟೆ ಸೌಂಡ್ ನ ಇಟ್ಕೊಂಡು ಪೂಜೆ ಮಾಡ್ತಿದ್ರೆ ಅಲ್ಲಿರೋರೆಲ್ಲ ಬಿದ್ದು ಬಿದ್ದು ನಗ್ತಿರ್ತಾರೆ. ನಮ್ಮ ಹುಡುಗರು ಹೆಂಡತಿ ಮೇಲಿರೋ ಫ್ರಸ್ಟ್ರೇಷನ್ ನ ಎಷ್ಟು ಬುದ್ಧಿವಂತಿಕೆಯಿಂದ ತೀರ್ಸ್ಕೊತಾರೆ ಅಂದ್ರೆ ಆ ಕಡೆ ಅವ್ರಿಗೆ ರಿವೆಂಜ್ ಅಂತಾನೂ ಅನ್ಸಿರ್ಬಾರ್ದು, ಈ ಕಡೆ ಇವ್ರ ಆಸೆ ಕೂಡ ತೀರಿರ್ಬೇಕು. ಅದೇ ರೀತಿ ಇಲ್ಲಿರೋ ಈ ಕಾಕ ಹೆಂಡತಿ ತಲೆ ಮೇಲೆ ಒಂದು ಬಾಟಲ್ ನ ಇಟ್ಟು ಅಷ್ಟು ಮೇಲಿರೋ ಬಾಟಲ್ ನ ಯಾವ ರೀತಿ ಒದಿತೀನಿ ನೋಡು ಅಂತ ಹೇಳಿ ಆ ಹುಡುಗಿನ ಒದ್ಬಿಡ್ತಾನೆ. ಲೇ ಪಾಪ ಆ ಹುಡುಗಿ ಅಂತದ್ದೇನ್ ಮಾಡಿದ್ಲು. ನಮ್ ಹುಡುಗರು ಎಲ್ಲೇ ಹೋಗ್ಲಿ ಏನೇ ಮಾಡ್ಲಿ ಅಲ್ಲಿ ಎಂಜಾಯ್ನ ಮಾಡ್ತಾರೆ. ಅದೇ ರೀತಿ ಇಲ್ಲಿರೋ ಈ 4 ಜನ ಹುಡುಗರು ಒಂದು ಫಾಸ್ಟ್ ಫುಡ್ ಸೆಂಟರ್ಗೆ ಬಂದಿರ್ತಾರೆ. ಇನ್ನ ಫುಡ್ ರೆಡಿ ಮಾಡೋ ಟೈಮ್ ನಲ್ಲಿ ಬರೋ ಸೌಂಡ್ಗೆ ಕಾಕರ್ ಮಾತ್ರ ಯಾವ ರೀತಿ ಸ್ಟೆಪ್ಸ್ ಆಗ್ತಾವ್ರೆ ನೋಡಿ. ಲೇ ಯಾರು ನೀವು, ನಮ್ಮ ಹುಡುಗರಿಗೆ ಡ್ಯಾನ್ಸ್ ಮಾಡೋಕೆ ಡಿಜೆ ಸೌಂಡ್ ಆ ಸೌಂಡ್ ಈ ಸೌಂಡ್ ಅಂತ ಏನಿಲ್ಲ, ಒಟ್ಟು ಸೌಂಡ್ ಇದ್ರೆ ಸಾಕು. ಇಲ್ಲಿರೋ ಈ ಕ್ಯೂಟ್ ಕಪಲ್ಸ್ ಗಳು ಒಂದು ಗೇಮ್ ನ ಆಡ್ತಿರ್ತಾರೆ. ಗೇಮ್ ಏನಂದ್ರೆ ಈ ಹುಡುಗ ಕಣ್ಣಿಗೆ ಬಟ್ಟೆನ ಕಟ್ಕೊಂಡು ಆ ಹುಡುಗಿ ಕಾಲ್ನ ತುಳಿಲಿದ್ದಂಗೆ ಎಗರ್ಬೇಕು. ಇನ್ನ ಹುಡುಗ ಮಾತ್ರ ಕಣ್ಣಿಗೆ ಬಟ್ಟೆನ ಕಟ್ಕೊಂಡು ತುಂಬಾ ನಿಯತ್ತಾಗಿನ ಆಡ್ತಿರ್ತಾನೆ. ಇನ್ನ ಅಕ್ಕ ಮಾತ್ರ ಗೇಮ್ ರೂಲ್ಸ್ ನ ಓವರ್ ಲಿಮಿಟ್ ಮಾಡಿ ಆ ಹುಡುಗನ ಯಾವ ರೀತಿ ಬಕ್ರ ಮಾಡ್ತಾವಳೆ ನೋಡಿ. ಲೇ ಯಾರೋ ನೀವು ಏನು ಮಾಡ್ತಿದ್ರಾ ಇಲ್ಲಿ. ಈ ಕಾಕರ್ಗೆ ಆ ಬಾಕ್ಸ್ ನ ಟ್ರೈನ್ ಒಳಗಡೆ ಹತ್ಸೋಕು ಆಗ್ತಿಲ್ಲ, ಟ್ರೈನ್ ಮೇಲೆ ಹತ್ಸೋಕು ಆಗ್ತಿಲ್ಲ. ಆದ್ರಿಂದ ಕಾಕರು ಎಂತ ಐಡಿಯಾನ ಹಾಕೋರೆ ನೋಡಿ. ನೋಡಿ ಲೇ ಅದನ್ನೇನ್ ಟ್ರೈನ್ ಅನ್ಕೊಂಡ್ರ ಆಟೋ ರಿಕ್ಷಾ ಅನ್ಕೊಂಡ್ರ ಏನ್ ಮಾಡ್ತಿದ್ರು. ವೈಫ್ ಬರ್ತ್ಡೇಗೆ ಕೇಕ್ ನ ತಂದು ಇಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾವನೆ ಅಂದ್ರೆ ಹೆಂಡತಿ ಮೇಲೆ ಎಷ್ಟೊಂದು ಪ್ರೀತಿ ಇರಬೇಡ ಅಂತ ನಾವೆಲ್ಲ ಅನ್ಕೋತೀವಿ. ಅದೇ ರೀತಿ ಹೆಂಡತಿ ಕೂಡ ನನ್ ಗಂಡ ಬಂಗಾರ ಅಂತ ಕೇಕ್ ನ ಕಟ್ ಮಾಡಕ್ಕೆ ಹೋಗ್ತಾಳೆ. ಆದ್ರೆ ಕೇಕ್ ಮಾತ್ರ ಕಟ್ ಆಗ್ತಾರಲ್ಲ, ಇದೇನಿದು ಎಷ್ಟು ಕಟ್ ಮಾಡಿದ್ರು ಕಟ್ ಆಗ್ತಿಲ್ಲ ಅಂತ ಮುಟ್ಟಿ ನೋಡಿದ್ರೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಲೇ ಯಾರೋ ನೀನು, ಹೆಂಡತಿನ ಈ ರೀತಿ ಕೂಡ ಪ್ರಾಂಕ್ ಮಾಡ್ಬೋದು ಅಂತ ಇವತ್ತೇ ನೋಡಿ ಗೊತ್ತಾಗಿದ್ದು. ಇಲ್ಲಿರೋ ಈ ಅಕ್ಕ ಏರ್ ಸ್ಟ್ರೈಟರ್ ನ ಮಾಡ್ಸ್ಕೊತಾಳೆ, ಅದ್ರಲ್ಲೇನಿದೆ ಕಾಮನ್ ಅಲ್ವಾ ಅಂತ ನೀವು ಅನ್ಕೋಬಹುದು. ಆದ್ರೆ ಇಲ್ಲಿ ಏರ್ ಸ್ಟ್ರೈಟರ್ ಮಾಡೋ ಹುಡುಗಿ ಮಾತ್ರ ಎಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾವಳೆ ನೋಡಿ. ಇಲ್ಲಿ ಮದುವೆ ಆಗಿದೆ ಹುಡುಗಿನೇನೋ ಮನೆಗೆ ಕರ್ಕೊಂಡ್ ಬಂದವ್ರೆ. ಆದ್ರೆ ಹುಡುಗಿ ಏನು ಆ ತರ ನಡೀತಾವಳಲ್ಲ ಅಂತ ಸ್ವಲ್ಪ ಕೆಳಗಡೆ ನೋಡಿದ್ರೆ ಲೇ ಯಾರು ನೀವು, ಇದೇನು ಹುಚ್ಚು ಪ್ರೀತಿ ಕಂಡ್ರು.
ಇಲ್ಲಿ ಇವ್ರು ಆಡ್ತಿರೋ ಗೇಮ್ ನ ನೋಡಿದ್ರೆ ನಮ್ಮ ಹುಡುಗರು ಕ್ಯೂ ನಲ್ಲಿ ನಿಂತು ಗೇಮ್ ಆಡಕ್ ಬರ್ತಾರೆ. ಈ ಗೇಮ್ ನಲ್ಲಿ ಅಂತದ್ದೇನಿದೆ ಅಂದ್ರೆ ನೋಡಿ, ಪೇಪರ್ ನ ಮೇಲಿಂದ ಬಿಡ್ತಾರೆ, ಆ ಪೇಪರ್ ನ ಬಾಯಿ ಮಧ್ಯದಲ್ಲಿ ನಿಲ್ಲಿಸ್ಬೇಕು. ಇದೇನ್ ಗೇಮ್ ಗುರು? ನಾವು ಸ್ಕೂಲು ಕಾಲೇಜ್ನಲ್ಲಿ ಇದ್ದಾಗ ನಮಗೆ ಒಂದ್ಸಾರಿ ಕೂಡ ಈ ಗೇಮ್ನ ಆಡ್ತಿಲ್ಲ. ಒಂದ್ ವೇಳೆ ಆಡ್ಸಿದ್ರೆ ಮಾತ್ರ ಗೇಮ್ನಲ್ಲಿ ಗೆಲ್ಲೋದು ಮಾತ್ರ ಸುಳ್ಬೇಡಿ, ಯಾಕಂದ್ರೆ ಗೇಮ್ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತೆ ತುಂಬಾ ಮದುವೆಗಳಲ್ಲಿ ಹೊಸದಾಗಿ ಬಂದಿರೋ ಟ್ರೆಂಡು ಅದೇನಂದ್ರೆ ಹೂವಿನ ಹಾರಗಳನ್ನ ಕೈಯಲ್ಲಿ ಕೊಡದೆ ಈ ರೀತಿ ಡ್ರೋನ್ ಮುಖಾಂತರ ತಂದು ಕೊಡೋದು. ಅದೇ ರೀತಿ ಇಲ್ಲಿ ಡ್ರೋನ್ ಹಾರನ ಕೊಡ್ತಿರುವಾಗ ಡ್ರೋನ್ ಮಷೀನೇ ಫೇಲ್ ಆಗಿಬಿಡುತ್ತೆ. ಕ್ಯೂಟ್ ವಿಡಿಯೋ ಒಂದು ಪ್ಲಾನ್ ಮಾಡೋಣ ಅಂತ ಹುಡುಗಿನ ಎತ್ತಕ್ಕೆ ಹೋಗಿ ದಾಬಕ್ಕಂತ ಬಿಸಾಕ್ಬಿಡ್ತಾನೆ. ಇನ್ನ ಹುಡುಗಿ ಮಾತ್ರ ಮನಸ್ಸಿನಲ್ಲಿ ಈ ನನ್ನ ಮಗ ಸುಮ್ಮನೆ ಇರ್ತಾನೆ, ನನ್ನ ಸೊಂಟನೇ ಮುರಿದ್ಬಿಟ್ನಲ್ಲ ಅಂತ ಅನ್ಕೋತಿರ್ತಾಳೆ. ಮದುವೆ ಕಾರ್ಯ ಅಂದ್ರೆ ನಾರ್ಮಲ್ ಆಗಿ ವಿಧ ವಿಧವಾದ ಹೂಗಳಿಂದ ಅಲಂಕಾರ ಮಾಡೋದು ಕಾಮನ್. ಆದ್ರೆ ಇಲ್ಲಿರೋ ಈ ಹುಡುಗ ತನ್ನ ಹುಡುಗಿ ಕುರುಕುರೆ ಪ್ರಿಯೆ ಅಂತ ತಿಳಿದು ಕುರುಕುರೆಗಳಿಂದನೇ ಕಾರ್ ಅಲಂಕಾರ ಮಾಡಿಬಿಟ್ಟವನೆ. ನೀವು ಮಾರ್ಕೆಟ್ನಲ್ಲಿ ಇಲ್ಲಿವರೆಗೂ ಅನೇಕ ರೀತಿಯ ಮಂಚಗಳನ್ನ ನೋಡಿರ್ತೀರಿ, ಆದರೆ ಈ ರೀತಿಯ ಸೆಲ್ಫ್ ಮೇಡ್ ಮಂಚನ ನೀವು ಯಾವತ್ತೂ ಕೂಡ ನೋಡಿರಲ್ಲ ಬಿಡಿ. ಲೇಹಿ, ಯಾರು ನೀನು? ಅಣ್ಣ ದೊಡ್ಡ ಬ್ಯಾಟ್ಸ್ಮನ್ ಅನ್ಸುತ್ತೆ. ಅದಕ್ಕೆ ನೋಡಿ, ಅಣ್ಣ ಮಂಚದ ಕಾಲುಗಳಿಗೆ ಕೂಡ ಸಸ್ಪೆನ್ಷನ್ ಸ್ಪ್ರಿಂಗ್ಗಳನ್ನ ಸೆಟ್ ಮಾಡವನೆ. ಇಲ್ಲಿ ವೆಡ್ಡಿಂಗ್ ಆನಿವರ್ಸರಿನ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕೆ ಕೇಕ್ ಕಟ್ಟಿಂಗ್ನ ಪ್ಲಾನ್ ಮಾಡ್ಕೊಂಡವ್ರೆ. ಇನ್ನೇನು ಕೇಕ್ ಕಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಈ ನಾಯಿಗಳು ಬಂದು ಎಂತ ಕೆಲಸನ ಮಾಡ್ಬಿಡ್ತವೆ ನೋಡಿ. ಇಲ್ಲಿರೋ ನಮ್ಮಣ್ಣ ತುಂಬಾ ಡೀಪ್ ಆಗಿ ಆ ಹುಡುಗಿಗೆ ಬೈಕ್ನ ಕಲಿಸ್ತವನೆ. ಆದ್ರೆ ಇಲ್ಲಿ ಅಣ್ಣನ ಕಾನ್ಸಂಟ್ರೇಷನ್ನೇ ಬೇರೆ ಇಟ್ಬಿಡಿ. ಅದಕ್ಕೆ ನೋಡಿ, ಗಾಡಿ ಮುಂದಕ್ಕೆ ಹೋಗಿ ಮುಂಚೆನೆ ಯಾವ ರೀತಿ ಕೆಳಗಡೆ ಬೀಳುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ರ ಅಂದ್ರೆ ಈ ವಿಡಿಯೋ ನಿಮಗೆ ಸ್ವಲ್ಪ ಆದ್ರೂ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟವಾದ್ರೆ ಮಾತ್ರ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಲ ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.